ಒಂದು ಜನರಲ್ ಸೆಕ್ರೆಟರಿ ಕಾಣ್ತಾ ಇಲ್ಲ ಸರ್. ಪಾರ್ಟಿಯ ಪ್ರೆಸಿಡೆಂಟ್ ಇಲ್ಲ, ಒಂದು ಜನರಲ್ ಸೆಕ್ರೆಟರಿ ಇಲ್ಲ ಸರ್. ಈಗ ವಿರೋಧ ಪಕ್ಷದ ನಾಯಕರು ಮತ್ತು ಇದು ಮೊದಲ ಪೂರ್ವ ನಿಗದಿತ ಆಗಿತ್ತು. ರಾಜ್ಯಪಾಲರ ಅಪಾಯಿಂಟ್ಮೆಂಟು ಮೊದಲ ಫಿಕ್ಸ್ ಆಗಿತ್ತು. ನಿನ್ನೆ ಏನು ಸಭೆ ನಡೀತಲ್ಲ, ನಡೆದ ಮ್ಯಾಗೆ ಏನು ಪಕ್ಷದ ಹೈಕಮಾಂಡು ಏನು ನಿರ್ಣಯ ಮಾಡುತ್ತೆ ಅದಕ್ಕೆ ಬಂದಿದ್ದು ನಾವು ಏನು ಹೇಳಿದ್ದೀವಿ. ಆದರೆ ರಾಜ್ಯಪಾಲರು ಮೊದಲು ಅಪಾಯಿಂಟ್ಮೆಂಟ್ ತೊಗೊಂಡಿದ್ರೆ ಇದು ಇವತ್ತು ಬಂದಿದ್ದೀವಿ. ಇದೇನು ಬಂದಿರಲಿಲ್ಲ, ಯಾವುದೇ ಭಿನ್ನಮತ ಇಲ್ಲ, ಯಾವುದೇ ರೀತಿ ನಾಯಕತ್ವದ ಪ್ರಶ್ನೆ ಉದ್ಭವ ಆಗುತ್ತೆ. ಇದು ಬಿಜೆಪಿಯ ಹೋರಾಟ ಅಂತ ಹೇಳ್ತೀರಿ ಸರ್. ಈ ಒಂದು ನಿಯೋಗದಲ್ಲಿ ಬಿಜೆಪಿ ಒಬ್ಬ ಪ್ರಧಾನ ಕಾರ್ಯದರ್ಶಿಗಳು ಕಾಣ್ತಾ ಇಲ್ಲ, ಅಧ್ಯಕ್ಷ ಕಾಣ್ತಾ ಇಲ್ಲ, ಪ್ರಭಾವಿ ಉಪಾಧ್ಯಕ್ಷರುಗಳು ಕಾಣ್ತಾ ಇಲ್ಲ. ಇದು ಹೇಗೆ ಬಿಜೆಪಿ ಪ್ರಭಾವಿ ಉಪಾಧ್ಯಕ್ಷರು ಯಾರು ಹೇಳ್ರಿ ನೋಡೋಣ. ನಿಮ್ಮ ಲೆಕ್ಕದಲ್ಲೇ ನಿಮ್ಮ ಲೆಕ್ಕದಲ್ಲಿ ಸಾಮಾನ್ಯ ಕಾರ್ಯಕರ್ತರು ಬಂದ್ರೆ ಬಿಜೆಪಿ ಕಾರ್ಯಕರ್ತರು. ಇದಕ್ಕಷ್ಟೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಿಯೋಗ ಒಂದು ಮಾನ್ಯ ರಾಜ್ಯಪಾಲರನ್ನ ಭೇಟಿ ಮಾಡಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಹಣವನ್ನೇನು ಚುನಾವಣೆಗೋಸ್ಕರ ಬಳಸಿದ್ದಾರೆ ಅದರ ಬಗ್ಗೆ ಮತ್ತು 5 ಗ್ಯಾರಂಟಿಗಳ ಸಲುವಾಗಿ 14,000 ಕೋಟಿ ರೂಪಾಯಿ SCP TSP ಹಣ ಏನು ಬಳಕೆ ಆಗಿದೆ, ದುರುಪಯೋಗ ಆಗಿದೆ ಅಂತ ಹೇಳಿ ದೂರನ್ನು ಕೊಟ್ಟಿದ್ದೇವೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಅರುಣ್ ಹಿರೇಯಾಳ್ ಅವರು ಕೌಂಟಿಂಗಿಂತ ಮುಂಚೆನೆ, ಲೋಕಸಭೆ ಕೌಂಟಿಂಗಿಂತ ಮುಂಚೆನೆ ದೂರನ್ನ ಕೊಟ್ಟಿದ್ದಾರೆ. ಚುನಾವಣೆಯ ಅಭ್ಯರ್ಥಿಯಾಗಿ ಕೌಂಟಿಂಗಿಂತ ಮುಂಚೆನೆ ಕಂಪ್ಲೇಂಟ್ ಅನ್ನು ದಾಖಲಿಸಿದ್ದಾರೆ. ಕರ್ನಾಟಕ ಚುನಾವಣಾ ಆಯೋಗ ಅದಕ್ಕೆ ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲ. ಆ ಹಿನ್ನೆಲೆಯೊಳಗೆ ಈಗಾಗಲೇ ಇಡಿ ಕೂಡ ಕ್ರಮವನ್ನು ಜರುಗಿಸ್ತಾ ಇದೆ. ಬಳ್ಳಾರಿ ಮತ್ತು ರಾಯಚೂರು ಎರಡೂ ಲೋಕಸಭೆಗಳ ಚುನಾವಣೆಯನ್ನು ನಲ್ ಅಂಡ್ ವೈಡ್ ಮಾಡಬೇಕನ್ನುವಂಥ ಒತ್ತಾಯವನ್ನ ನಾವು ಒತ್ತಾಯಿಸ್ತಾ ಇದ್ದೇವೆ. ಅರುಣ್ ಹಿರೇಯಾಳ್ ಅವರು ಈಗಾಗಲೇ ಅದರ ಬಗ್ಗೆ ದೂರಲ್ಲಿ ಇದೇ ಒತ್ತಾಯವನ್ನು ಮಾಡಿದ್ದಾರೆ. ಹಾಗೆ ಇದರಲ್ಲಿ ತೊಡಗಿರ್ತಕ್ಕಂಥ ಬಳ್ಳಾರಿ ಗ್ರಾಮಾಂತರ ಶಾಸಕರು, ಅಂದಿನ ಸಚಿವರಾಗಿದ್ದಂಥ ನಾಗೇಂದ್ರ ಅವರು ಮತ್ತು ನಿಗಮದ ಅಧ್ಯಕ್ಷರಾದಂಥ ರಾಯಚೂರಿನ ಗ್ರಾಮಾಂತರದ ಶಾಸಕರಾದಂಥ ಗದ್ದಲ್ ಅವರು ಇಬ್ಬರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು, ಹಣ ದುರುಪಯೋಗ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅನ್ನುವಂಥ ಒತ್ತಾಯವನ್ನು ಮತ್ತು ಇದು ಸಮಗ್ರವಾದಂಥ ತನಿಖೆ ಆಗಬೇಕು. ಕಾಂಗ್ರೆಸ್ ಪಕ್ಷ ಸರ್ಕಾರಿ ದುಡ್ಡನ್ನು ತನ್ನ ಚುನಾವಣೆಗೋಸ್ಕರ ಎಲ್ಲೆಲ್ಲಿ ಬಳಸಿದೆ, SCP TSP ಗಿಂತ ಮುಖ್ಯವಾಗಿ ವಾಲ್ಮೀಕಿ ನಿಗಮದ ಹಣವನ್ನು ಎಲ್ಲೆಲ್ಲಿ ಬಳಸಿದೆ ಅದೆಲ್ಲ ಎಂಕ್ವೈರಿ ಆಗಿದೆ, ಅದೆಲ್ಲ ಚುನಾವಣೆಗಳನ್ನು ರದ್ದು ಮಾಡಬೇಕನ್ನುವಂಥ ಒತ್ತಾಯವನ್ನು ಈಗಷ್ಟೇ ಮಾಡಿದ್ದೇವೆ. ಹಾಗೆಯೇ SCP TSP ಹಣ ಇದನ್ನು ದಲಿತರಿಗೋಸ್ಕರನೇ, SC ST ಜನಾಂಗಕ್ಕೋಸ್ಕರ ಬಳಸಬೇಕನ್ನುವಂಥ ಕಾನೂನನ್ನು ಇದೇ ಸಿದ್ದರಾಮಯ್ಯನವರು ಮಾಡಿ ಅದನ್ನು ವೈಲೇಟ್ ಮಾಡಿರೋದು ಕೂಡ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಆ ಹಿನ್ನೆಲೆಯೊಳಗೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದೇವೆ. ರಾಜ್ಯಪಾಲರು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಕೋರ್ಟ್ನಲ್ಲಿಯೂ ಕೂಡ ಇದ್ರ ಬಗ್ಗೆ ಚಾಲೆಂಜ್ ಮಾಡೋದಕ್ಕೋಸ್ಕರ ನಾವು ಯೋಚನೆಯನ್ನು ಮಾಡ್ತಾ ಇದ್ದೀವಿ. ಇದೇ ವಿಚಾರ ಇಟ್ಕೊಂಡು ಹೋರಾಟ ಮಾಡಬೇಕು ಅನ್ನೋ ನಿರ್ಧಾರ ಆಗಿತ್ತು, ಪಾದಯಾತ್ರೆ ಮಾಡಬೇಕು ಅನ್ನೋ ನಿರ್ಧಾರ ಆಗಿತ್ತು. ಈ ಬಗ್ಗೆ ತೀರ್ಮಾನ ಆಗಿದೆ ಸರ್? ನಿರ್ಧಾರ ಆಗಿರಲಿಲ್ಲ, ಸಲಹೆಗಳನ್ನು ಕೊಟ್ಟಿದ್ದೇವೆ. ಹಿಂದೆ ಬೆಳಗಾಂನಲ್ಲಿ ನಾವೆಲ್ಲ ಸೇರಿದಾಗ ಕೇಂದ್ರದ ನಮ್ಮ ನಾಯಕತ್ವಕ್ಕೆ ಇದರ ಬಗ್ಗೆ ಸಲಹೆಯನ್ನು ಕೊಟ್ಟಿದ್ದೇವೆ. ಇವತ್ತು ಕಂಪ್ಲೇಂಟ್ ಅನ್ನು ದಾಖಲಿಸಿದ್ದೇವೆ.
ಮುಂದಿನ ದಿನಗಳಲ್ಲಿ ಕೇಂದ್ರದ ನೇತೃತ್ವದ ಸಲಹೆ ಮೇರೆಗೆ ಹೋರಾಟ ಗೋಡೆಗೆದ್ದು ನಿಮ್ಮ ನಾಯಕರು ಒಬ್ಬರು ಒಟ್ಟಿಗೆ ಬರ್ಬೋದಾಗಿತ್ತಲ್ಲ, ಯಾಕೆ ನೀವು ಪ್ರತ್ಯೇಕ ಪ್ರತ್ಯೇಕ ಅನ್ನುವಂಥದ್ದಕ್ಕಿಂತ ಹೆಚ್ಚಾಗಿ ಇದನ್ನು ಪದೇ ಪದೇ ನೆನಪಿಸ್ಬೇಕಾಗತ್ತೆ. ಜನರಿಗೂ ನೆನಪಿಸ್ಬೇಕಾಗತ್ತೆ, ಗವರ್ನರ್ಗೂ ಈ ಕ್ರಮವನ್ನು ಅರುಣ್ ಹಿರೇಯಾಳವ್ರು ಕೊಟ್ಟಂಥ ಕಂಪ್ಲೇಂಟ್ ಭಾಳ ಮುಖ್ಯವಾದಂಥದ್ದು. ಆ ಪ್ರಿಸ್ಕ್ರೈಬ್ ಟೈಮಲ್ಲಿ ಅವ್ರೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟನ್ನು ಕೈಗೆತ್ಕೊಳ್ಳಿ ಅನ್ನುವಂಥ ಸಂದರ್ಭ ಇದ್ದಿದ್ದರಿಂದ ಅದಕ್ಕೋಸ್ಕರ ಭೇಟಿ ಮಾಡಿ SCPTSP ವಿಷಯವನ್ನು ಕೂಡ ರಿಮೈಂಡ್ ಮಾಡಿದ್ವಿ. ಹೇಳಿ ರವಿ ಈಗ ಬೆಳಗಾವಿಯಲ್ಲಿ ಸಲಹೆ ಬಂದಿದ್ದು ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ನಮ್ಗೆ ಒಪ್ಪಿಗೆ ಕೊಟ್ಟಿದೆ. ವಾಲ್ಮೀಕಿ ಹಗರಣದಿಂದ ನಾವು ಪಾದಯಾತ್ರೆ ಮಾಡ್ತೀವಿ, ಅಧ್ಯಕ್ಷರು ಮಾಡ್ತೀವಿ ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ. ಹಿಂದೆ ಈ ಸಭೆಯಲ್ಲಿ ನೀವು ಒಂದು ಸಲಹೆ ಪಡೆದಿದ್ದೀವಿ, ಈಗ ಹೈಕಮಾಂಡ್ ಸಲಹೆ ಸೂಚನೆ ಕೊಟ್ಟಿದೆ, ಒಪ್ಪಿಗೆ ಕೊಟ್ಟಿದೆ ಅಂತ ಸರ್ವಾದಿ ಅವರು ಹೇಳ್ತಾ ಇದ್ದಾರೆ. ಹೇಗೆ ಒಪ್ಪಿಗೆ ಕೊಟ್ಟಿದ್ದಾರೆ? ಇದೇ ನೇತೃತ್ವ ಜೊತೆಗೆ ಇನ್ಯಾರು ಬರ್ತಾರೆ ಎಲ್ಲರನ್ನೂ ಸೇರಿಸ್ಕೊಂಡು ಪಾದಯಾತ್ರೆ ಬಗ್ಗೆ ಕೇಂದ್ರ ನೇತೃತ್ವ ತೀರ್ಮಾನ ಕೈಗೊಂಡಿದೆ. ಇನ್ನು ತೀರ್ಮಾನ ಆಗಿಲ್ಲ, ಚಾಲೆಂಜ್ ಮಾಡಬೇಕಂತ ಯಾವುದನ್ನು ಪ್ರತ್ಯೇಕವಾಗಿ ಚಾಲೆಂಜ್ ಮಾಡ್ತಾರೆ. ಈ ವಾಲ್ಮೀಕಿ ನಿಗಮದ ಏನು ದುರುಪಯೋಗ ಆಗಿದೆ ಈ ವಿಷಯವನ್ನು ಕೋರ್ಟಲ್ಲಿ ಕೂಡ ನಾವು ಚಾಲೆಂಜ್ ಮಾಡ್ತೀವಿ. ಇದೇ ನೇತೃತ್ವ ಯಾವುದು ಗೊತ್ತಾಗಿಲ್ಲ ಎಲ್ಲ ನೇತೃತ್ವ BJP ನೇತೃತ್ವ ಮುಗಿತ್ರಿ ಎಲ್ಲ ಅವರೇ